ಬಾಗಲಕೋಟೆ ಬೈ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಇವತ್ತು ರಿಸಲ್ಟ್ ಇರುವಂತದ್ದು. ಇವತ್ತು ರಿಸಲ್ಟ್ ಅಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವಂತಹ ಮಾಹಿತಿಗಳಿಗೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಹೋಗ್ತಾ ಇದೆ. ಕ್ಷಣಕ್ಕೂ ರೋಚಕ ತಿರುವನ್ನ ಪಡಿತಾ ಹೋಗ್ತಾ ಇದೆ. ಸೊ ಈಗ ಸದ್ಯಕ್ಕೆ ನಮ್ಮ ಜೊತೆ ಅನೇಕ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಏನ್ ಹೇಳ್ತೀರಿ? ಕಾಂಗ್ರೆಸ್ ಮುನ್ನಡೆ ಕಾಯ್ತಾನೆ ಹೋಗ್ತಾ ಇದೆ, ಏನ್ ಹೇಳ್ತೀರಿ? ಬಹುಮತ ಅತಿ ಅಂತರನ ಆರಿಸಿ ಬಿಡ್ತಾರೆ. ನಿರೀಕ್ಷೆ ಇತ್ರ ನಿಮ್ಗೆ ಈ ತರ ಬರ್ತೈತೆ ಪಕ್ಕ ಐತ್ರಿ. ನಮಗೆ 20,000 ಏನಿಂದ ಬರ್ತಾವ ಅನ್ನೋದು. ಈಗ ಕಾಂಗ್ರೆಸ್ ಮುನ್ನಡೆ ಆಗ್ತಾರೆ ಬರ್ತಾರೆ, ಏನ್ ಹೇಳ್ತೀರಿ? ಮುನ್ನಡೆ 20,000 ಲೀಡ್ ಬರ್ತಾರೆ. ಉಮೇಶ್ ಅಣ್ಣ ಮೇಟಿ ಅವ್ರು ನೋಡ್ರಿ. ಅಂದ್ರೆ ಈಗ ಈ ಪಟ್ಟಣದಲ್ಲಿ ಹೆಚ್ಚು ಬಿಜೆಪಿ ಹವಾ ಐತಿ ಅಂತ ಸುದ್ದಿ ಇತ್ತು. ಈಗ ಎರಡು ಇಕ್ಕಲ್ ಹೊಂಟವ್ರಿ ಪಟ್ಟಣದಾಗ. ಇಲ್ಲಿ ಸಿಟಿ ರೀ. ಈಗ ಎಷ್ಟೇ ಅಂತಕ್ಕಿದೆ ಅಂತ? ಈಗ 12ನೇ ಸುತ್ತ ಮುಗಿತ್ರಿ. 12ನೇ ಸುತ್ತ ಎರಡು ಇಕ್ಕಲ್ ಹೊಂಟವ್ರಿ. 13 ಮುಗಿತ್ರಿ. ಈಗ ಇಲ್ಲೇ ಹೊಟ್ಟಿತ್ತು ಎರಡು ಪೈಪಟ್ ಹೊಂಟವ್ರಿ. ಈಗ 10,000 ಲೀಡ್ ಅದಾರಿ ಉಮೇಶ್ ಅಣ್ಣ ಮೇಟಿ ಅವ್ರು. ಅಂದ್ರೆ ಈಗ ಹೆಚ್ಚು ಖುಷಿ ತಂದಿದೆ. ಖುಷಿ ಫುಲ್ ಖುಷಿ ಐತ್ರಿ. ಮತ್ತೆ ಅನುಕಂಪದಲ್ಲಿ ಜನರು ತೋರಿಸಿಕೊಟ್ರು. ಈ ಅನುಕಂಪದಲ್ಲಿ ಇಲ್ಲ ಅಂತ ಹೇಳ್ತಿದ್ರಲ್ರಿ ಜನ? ಐತಿ ಅನುಕಂಪದಲ್ಲಿ ಐತ್ರಿ. ಐತ್ರಿ. ಏನು ಮಾಡಿದ್ರು ಕಾಂಗ್ರೆಸ್ ಬರುದು. ಅಂದ್ರೆ ಕಾಂಗ್ರೆಸ್ ಬರುತ್ತಂತ ಗೊತ್ತಿತ್ತು ನಿಮ್ಗೆ? ಹೌದು ಹೌದು. ಏನ್ ಹೇಳ್ತೀರಿ ಅಂತ? ಮುಖ್ಯನ ಅನುಕಂಪದ ಮ್ಯಾಗ ಉಮೇಶ್ ಮೇಟಿ ಅವ್ರು ಆರಿಸಿ ಬರುದು. ಹೆಂಗಿದ್ರಿ ಎಚ್.ಐ.ಮೇಟಿ ಕ್ಷೇತ್ರದಲ್ಲಿ? ಹೆಂಗಿದ್ರು? ಚಲೋ. ಸಣ್ಣವರು ಬರ್ಲಿ ದೊಡ್ಡ ಯಾರ ಬಂದ್ರೆ ಕರೆದು ಕುಂದಿರ್ತಿದ್ರಿ. ಅನುಕಂಪ ಯಾರು ಬಂದ್ರು ಸ್ವಾಗತ ಮಾಡ್ತಿದ್ರಿ. ಅವ್ರು ಇಂತ ಯಾರಿದ್ರು ಇದ್ರ ಮಾಡ್ತಿದ್ರು. ಅವ್ರಿಗೆ ಪಕ್ಷಪಾತ ಅಂತಿದ್ರಿ. ನಮ್ದು ಇಂಗ್ಲಿಗ್ರಿ. ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಅಂದ್ರೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಮಾಡಿದಾರೆ. ಮಾಡ್ಯಾರ. ಉಮೇಶ್ ಮೇಟಿ ಅವರು ಬರ್ತಾರೆ, ಅಭಿವೃದ್ಧಿ ಕಾರ್ಯಗಳು ಹೆಂಗ ಮಾಡ್ತಾರೆ ಅವರು. ಬಾಗಲಕೋಟೆ ಬೈ ಎಲೆಕ್ಷನ್ ಏನಿತ್ತು, ಈಗ ರಿಸಲ್ಟ್ ದಿನ ಇವತ್ತು. ಬಹುತೇಕವಾಗಿ ಕಾಂಗ್ರೆಸ್ ವಿನ್ ಆಗುತ್ತೆ ಅನ್ನುವಂತಹ ಎಲ್ಲ ಸನ್ನಿಹಿತಗಳು ಈಗ ಸದ್ಯಕ್ಕೆ ಎದುರಾಗಿದೆ. ಯಾಕಂದ್ರೆ ಸುಮಾರು 12 ಸುತ್ತುಗಳು ಈಗ ಕಂಪ್ಲೀಟ್ ಆಗಿರುವಂತದ್ದು. ಸದ್ಯ ನಾವೇನ್ ನೋಡ್ತಾ ಇದ್ದೀವಿ, ಇಲ್ಲಿ ಚುನಾವಣೆ ಫಲಿತಾಂಶ ಪ್ರಕಟಣೆಗೊಳ್ಳುವಂತಹ ಸ್ಥಳ ಇದು. ಈ ಸ್ಥಳದಲ್ಲಿ ನಾವೀಗ ಸದ್ಯಕ್ಕೆ ಇರುವಂತದ್ದು. ಈಗ ಬಹುತೇಕವಾಗಿ ಕಾಂಗ್ರೆಸ್ ವಿನ್ ಅನ್ನುವಂತಹ ಅಂಶಗಳು ಅಥವಾ ಆ ಒಂದು ಲಕ್ಷಣಗಳು ಈಗ ಹೊರ ಬರ್ತಾ ಇವೆ. ನೀವು ಕಾಂಗ್ರೆಸ್ನ ಹರ್ಷೋದ್ಗಾರ ನೋಡ್ತಿರ್ಬೋದು. ಎಲ್ಲಿ ಕಂಡಲ್ಲಿ ನಿಮಗೆ ಕಾಂಗ್ರೆಸ್ ಧ್ವಜಗಳದ್ದೇ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರದ್ದೇ ಅಬ್ಬರ. ಸೊ ಈ ಅಬ್ಬರದ ಮಧ್ಯೆ ಈಗ ಜನ ಒಂದಿಷ್ಟು ಕಾತುರದಿಂದ ಕಾಯ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಈಗ ಕಾಂಗ್ರೆಸ್ ಸದ್ಯಕ್ಕೆ ವಿನ್ ಆಗುತ್ತೆ ಅನ್ನುವಂತಹ ಅಂಶಗಳು ಅಥವಾ ಲಕ್ಷಣಗಳು ಎಲ್ಲ ಕಡೆ ತೋರಿಸ್ತೇವೆ. ಸುಮಾರು ಇನ್ನೂ ಮತ ಎಣಿಕೆಗಳು ಇದೆ, ಇನ್ನೂ ಬಾಕಿ ಇದೆ. ಸೊ ಸದ್ಯಕ್ಕೆ ಕಾದ್ ನೋಡೋಣ ಏನು ಬದಲಾವಣೆಗಳು ಆಗಿರುವಂತಹ ಸನ್ನಿಹಿತಕ್ಕೆ ಏನಾದ್ರೂ ಹೋಗುತ್ತಾ ಅನ್ನುವಂತಹ ದೃಷ್ಟಿಯಿಂದನೂ ಸಹ ನಾವು ನೋಡ್ತಾ ಹೋಗೋಣ. ಆದ್ರೆ ಬಹುತೇಕವಾಗಿ ಕಾಂಗ್ರೆಸ್ ವಿನ್ ಖಚಿತ ಅನ್ನುವಂತಹ ಮಾಹಿತಿ ಸಹ ಸದ್ಯಕ್ಕಿದೆ. ಸೊ ನೋಡೋಣ. ಈಗೆಲ್ಲ ನೀವು ನೋಡಬಹುದು, ಎಲ್ಲಿ ಬೇಕಲ್ಲಿ ಕಾಂಗ್ರೆಸ್ ಧ್ವಜಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ನಮ್ಮ ಕಣ್ಣಿಗೆ ಕಾಣಿಸಿಗ್ತಾರೆ. ಸೊ ನೀವು ಬಹುತೇಕವಾಗಿ ನೋಡ್ತಾನೆ ಹೋಗಬಹುದು. ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ಹರ್ಷೋದ್ಗಾರವೇ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಸೊ ಸದ್ಯಕ್ಕೆ ಇನ್ನೊಂದಿಷ್ಟು ಬೆಳವಣಿಗೆಗಳು ಆಗಬೇಕಾಗಿದೆ. ಸೊ ಆ ಬೆಳವಣಿಗೆ ನಂತರವೇ ಪೂರ್ತಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅಲ್ಲಿವರೆಗೂ ಕಾದ್ ನೋಡ್ಬೇಕಿದೆ. ಅಲ್ಲಿವರೆಗೂ ಅಪ್ಡೇಟ್ಗಾಗಿ KDTV ಕನ್ನಡವನ್ನ ವಾಚ್ ಮಾಡ್ತಾ ಇರಿ. ನಮಸ್ಕಾರ. ಒಂದೇ ಮಾತರಂ. ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥವರು 39,052 ಮತಗಳನ್ನು ಪಡೆದಿದ್ದಾರೆ. ಈ 12ನೇ ಸುತ್ತಿನ ಮತದಾನ ಇನ್ನು ಮುಕ್ತಾಯವಾಗಿದೆ. ಇನ್ನು 13ನೇ ಸುತ್ತು ಚಾಲುವಾಗಿದೆ, ಪ್ರಾರಂಭವಾಗುತ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ